ಬಿರುಗಾಳಿ ಸಹಿತ ಭಾರೀ ಮಳೆಗೆ ಕುಸಿದು ಬಿದ್ದಿದೆ ಗೋಡೆ. ಬೀದರ್ನ ಮಾಂಜ್ರಾ ವಾಟರ್ ಪಾರ್ಕ್ ಗೋಡೆ ಕುಸಿತಗೊಂಡಿರುವಂತದ್ದು. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಗೋಡೆ ಕುಸಿದಿದ್ದು ಬೀದರ್ನ ಮಾಂಜ್ರಾ ವಾಟರ್ ಪಾರ್ಕ್ ಗೋಡೆ ಕುಸಿತಗೊಂಡಿದೆ. ಗೋಡೆ ಕುಸಿತದಿಂದ ಮಹಿಳೆಯರು ಮಕ್ಕಳಿಗೆ ಗಂಭೀರವಾದ ಗಾಯವಾಗಿರುವಂತದ್ದು. ಒಬ್ಬ ಮಹಿಳೆ ಕಾಲು ಮುರಿದಿದೆ, ಮತ್ತಿಬ್ಬರಿಗೆ ತಲೆ, ಹೊಟ್ಟೆ, ಕೈಗೆ ಪೆಟ್ಟಾಗಿದೆ. ಜಯಶ್ರೀ, ನೀಲಮ್ಮ, ಶಿವಲೀಲಾ ಮಕ್ಕಳಾದ ಆರಾಧ್ಯ, ಶ್ರದ್ಧಾ, ಶ್ರೇಯಸ್ ಸೇರಿ 10ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದ ಗಾಯವಾಗಿರುವಂತದ್ದು. ಈಗ ಬೆಂಗಳೂರಿನಲ್ಲೂ ಕೂಡ ಗೋಡೆ ಕುಸಿತದಿಂದ ಏನೆಲ್ಲ ಆಯಿತು ಅನ್ನೋದನ್ನ ನೋಡಿದ್ವಿ. ಸುಮಾರು ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಈಗ ಬೀದರ್ನಲ್ಲಿ ಗಾಳಿ ಸಹಿತ ಮಳೆಗೆ ವಾಟರ್ ಪಾರ್ಕ್ನಲ್ಲಿ ಗೋಡೆ ಕುಸಿತಗೊಂಡು ಅಲ್ಲಿದ್ದಂತಹ ಜನರಿಗೆ, ಹೆಚ್ಚಿನ ಜನರಿಗೆ ಗಾಯವಾಗಿರುವಂಥದ್ದು. ಮಕ್ಕಳಿಗೂ ಸೇರಿ ಹಲವರಿಗೆ ತಲೆ, ಹೊಟ್ಟೆ, ಕೈಗೆ ಪೆಟ್ಟು ಬಿದ್ದಿದೆ. ಕಾಲು ಕೂಡ ಮುರಿದಿದೆ ಒಬ್ಬ ಮಹಿಳೆಯದ್ದು. ಮಕ್ಕಳಾದ ಆರಾಧ್ಯ, ಶ್ರದ್ಧಾ, ಶ್ರೇಯಸ್ ಎಂಬುವರಿಗೆ ಗಂಭೀರವಾದ ಗಾಯವಾಗಿರುವುದು. 10ಕ್ಕೂ ಹೆಚ್ಚು ಜನರು ಗೋಡೆ ಕುಸಿತದಿಂದ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಳೆಯಿಂದ ಗೋಡೆ ತಣ್ಣಗಾಗತ್ತೆ, ನೀರು ಬಿದ್ದು ತೇವಾಂಶ ಸೇರಿ ಸಡಿಲವಾಗತ್ತೆ ಗೋಡೆ. ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಳೆ ಬಂದಾಗ, ಅದು ಬಿರುಗಾಳಿ ಸಹಿತ ಮಳೆಯಾದಾಗ ಈ ರೀತಿ ಗೋಡೆಗಳು ಕುಸಿತವಾಗ್ತಾ ಇದೆ. ಇದರಿಂದ ವಾಟರ್ ಪಾರ್ಕ್ನಲ್ಲಿದ್ದಂತಹ ಜನರಿಗೆ ಅಪಾಯವಾಗಿರುವಂಥದ್ದು. 10ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಗೊಂಡ ಮಹಿಳೆಯನ್ನ ನಾವು ನೋಡಬಹುದು, ಚಿಕಿತ್ಸೆ ಆಗ್ತಾ ಇದೆ. ಮಕ್ಕಳನ್ನ ಆಂಬ್ಯುಲೆನ್ಸ್ನಲ್ಲಿ ಒಯ್ತಿರೋದನ್ನ ನೋಡ್ತಿರಬಹುದು. ತಲೆಗಳಿಗೆ ಪೆಟ್ಟಾಗಿದೆ, ಅವರಿಗೆ ಕಾಲು ಮುರಿದೋಗಿದೆ, ಕಾಲಿಗೆ ಪೆಟ್ಟಾಗಿದೆ, ಹೊಟ್ಟೆ ಭಾಗಕ್ಕೆ ಪೆಟ್ಟಾಗಿದೆ. ವಾಟರ್ ಪಾರ್ಕ್ ಅಂದಮೇಲೆ ಈಗ ಸಮ್ಮರ್ ಬೇರೆ, ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸ್ ಹೋಗಿರ್ತಾರೆ. ಆದರೆ ಇಂತಹ ಒಂದು ಪರಿಸ್ಥಿತಿ ಎದುರಾಗಿರುತ್ತೆ ಅಂತ ಅವರಿಗೂ ಕೂಡ ಅರಿವಿರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.